ಮತ್ತು ಯೂಟ್ಯೂಬ್ ಚಾನಲ್ನವರು, ಹಾಗೆ ನನ್ನ ಸ್ನೇಹಿತರು ಮತ್ತು ಕಲಾಭಿಮಾನಿಗಳು ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಇವತ್ತಿಲ್ಲಿ ಏನಾದರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೊಂದು ಪ್ರಮುಖರು ಇದ್ದಾರೆ. ಅದರಲ್ಲಿ ಮೊದಲನೇ ಬಾರಿಗೆ ನಮ್ಮ ಗುರುಗಳಾದ ಎಸ್ ಉಮೇಶ್ ಅವರು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಮಗಿಷ್ಟ ಬಂದಂಗೆ ಕತೆ ಬರ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವ್ರು ಸಿಕ್ಕಿ ಕತೆ ಬರೆಯೋದು ಹಿಂಗಲ್ಲ, ಈ ರೀತಿ ಬರಿಬೇಕು ಅಂತ ಅವಳೇ ನನ್ನ ಹೆಂಡತಿ ಸ್ಕ್ರಿಪ್ಟು ಮತ್ತು ಬದುಕು ಜಟಕ ಬಂಡಿ ಅನ್ನೋ ಸ್ಕ್ರಿಪ್ಟ್ನ ಅವರು ನನಗೆ ಕೊಟ್ಟಿದ್ರು. ಅದನ್ನು ನೋಡಾದ್ಮೇಲೆ ನಾನು ಯಾವ ರೀತಿ ಸ್ಕ್ರಿಪ್ಟ್ ಮಾಡೋದು ಅಂತ ಕಲ್ತ್ಕೊಂಡೆ. ಅವ್ರ ಜೊತೆಲೆ ಕೆಲಸ ಮಾಡಿ ಒಂದಷ್ಟು ಸಿನಿಮಾಗೆ ಡೈಲಾಗ್ಸು ಬರೆದಿದ್ದೆ, ನಿರ್ದೇಶನನೂ ಮಾಡಿದ್ದೆ. ಈ ಸಿನಿಮಾದಲ್ಲೂ ಅವ್ರ ಕೋಆಪ್ರೇಷನ್ ತುಂಬಾ ಇದೆ. ಅದೇ ರೀತಿ ಶೂಟಿಂಗ್ ಸಂದರ್ಭದಲ್ಲಿ ನಮ್ಮ ಲೊಕೇಶನ್ ಪ್ರತಿಯೊಂದು ಇದರಲ್ಲೂ ಪ್ರತಿಯೊಂದು ದಿನವೂ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಈ ಸಿನಿಮಾನ ಕಂಪ್ಲೀಟ್ ಆಗೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಮ್ಮ ಪ್ರಶಾಂತಣ್ಣ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ಇಲ್ಲಿವರೆಗೂ ಬಿಡುಗಡೆನೂ ಅಂತ ಸಹ ಅವ್ರದ್ದೇ ಆದ ಸಂಸ್ಥೆ ತಾಂಡ ಮೂವಿ ಮೇಕರ್ಸ್ ಅದರ ಅಡಿಯಲ್ಲಿ ಬಿಡುಗಡೆ ಮಾಡ್ತಾ ಇದ್ವಿ. ಅದು ಬಿಟ್ಟರೆ ಇನ್ನೊಬ್ರು ರಾಜಣ್ಣ ಅಂತ, ಅವರು ನಮ್ಮ ಜೊತೆ ಪ್ರತಿದಿನವೂ ಇದ್ದು ಕಂಪ್ಲೀಟ್. ಇದು ನನ್ನ 2ನೇ ಸಿನಿಮಾ. ಸುಮಾರು ಒಂದು 28 ದಿವಸಗಳ ಕಾಲ ಶೂಟಿಂಗ್ ಮಾಡಿದ್ದೀವಿ ಬೆಂಗಳೂರು ಸಿಟಿ, ಮಂಚಿನಬೆಲೆ ಡ್ಯಾಮ್ ಸುತ್ತಮುತ್ತಲು. ಈ ಚಿತ್ರದಲ್ಲಿ ನಾಯಕ ನಟರಾಗಿ ಅಖಿಲ್ ಕುಮಾರ್, ನಾಯಕಿಯಾಗಿ ತನುಪ್ರಸಾದ್ ಅವರು, ಮತ್ತೆ ಮುಖ್ಯ ಖಳನಾಯಕರಾಗಿ ವಿನೋದ್ ಅವರು, ಅವ್ರ ಫಿಯಾನ್ಸಿಯಾಗಿ ಒಬ್ರು ಆಶಾ. ಅದು ಬಿಟ್ರೆ ಬಹು ಮುಖ್ಯವಾದ ಪಾತ್ರ ಹೋಮ್ ಮಿನಿಸ್ಟರ್ ಪಾತ್ರ ನಮ್ಮ ಲಹರಿ ವೇಲು ಪ್ರೇಮಗೌಡವ್ರು ಮಾಡಿದ್ದಾರೆ. ಇದು ಮುಖ್ಯ. ಇನ್ನುಳಿದು ಬೇರೆ ಬೇರೆ ಸಣ್ಣ ಪುಟ್ಟ ಇದ್ದಾವೆ. ಏನ್ ಮಾಡ್ತಾರೆ ಡೆಡ್ಲಿ ಲವರ್ಸ್. ಪ್ರೇಮಿಗಳಿಬ್ರು ಒಂದು ಐಷಾರಾಮಿ ಜೀವನ ನಡೆಸೋದಕ್ಕೋಸ್ಕರ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಆಗಿ ಅಲ್ಲೊಂದು ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಮೇನ್ ವಿಲನ್ಗೆ ಯಾಮಾರಿಸಿ ಕದ್ಕೊಂಡು ಹೋಗ್ತಾರೆ. ಕದ್ಕೊಂಡು ಹೋದಾಗ ಆ ಮೇನ್ ವಿಲನ್ಗೆ ಹೋಮ್ ಮಿನಿಸ್ಟರ್ ಪರಿಚಯ ಇರುತ್ತೆ. ಆ ದುಡ್ಡನ್ನ ರಿಕವರಿ ಮಾಡಿಸ್ಬೇಕು. ನನ್ನ ತಮ್ಮನ್ನ ಕೊಂದು ಅವನು ದುಡ್ಡು ತಗೊಂಡು ಹೋಗಿದ್ದಾನೆ ನನ್ನ ತಮ್ಮ. ಹೋಮ್ ಮಿನಿಸ್ಟರ್ ಆಗ ACPಗೆ ಈ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಕೊಡ್ತಾರೆ. ಹ್ಯಾಂಡಲ್ ಮಾಡೋದಕ್ಕೆ ಕೊಟ್ಟಾಗ ಅವ್ರದ್ದೊಂದು ತಂಡ ಕಟ್ಕೊಂಡು ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ಇದು 10% ಇಲ್ಲ, 90% ಪಿಕ್ಚರ್ ಬೇರೆ ಇದೆ. ಇದು ಕದ್ಕೊಂಡು ಹೋದವರು ಆ ದುಡ್ಡನ್ನ ದಕ್ಕಿಸ್ಕೊಂಡ್ರ, ವಿಲನ್ನು ಇವ್ರ ಮೇಲೆ ರಿವೆಂಜ್ ತಗೊಂಡ, ಹೋಮ್ ಮಿನಿಸ್ಟರ್ ಕಳಿಸಿದ ACP ಪಾತ್ರ ಅವ್ರನ್ನ ಹಿಡಿದ್ರ, ಇವೆಲ್ಲವುಗಳು ಸಂಘರ್ಷಗಳು ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಒಂದು 6 ಆಕ್ಷನ್ ಸೀಕ್ವೆನ್ಸ್ಗಳು, 2 ಸಾಂಗು. ಈ ಕತೆ ನಡುವೆ ಮಧ್ಯ ಇವರಿಬ್ರು ಲವರ್ಸ್ಗಳು ಯಾಕಾದ್ರು, ಇವರಿಬ್ರು ನಡುವೆ ಅವಳು ಇಲ್ದೇಲೆ ಏನು, ಅವಳಿಗೂ ಹೆಂಗ್ ಲವ್ ಆಯ್ತು, ಇವ್ರು ಯಾಕೆ ಡೆಡ್ಲಿಗಳಾದ್ರು, ಇದು ಕತೆ. ಲಾಸ್ಟಲ್ಲಿ ದುಡ್ಡು ದಕ್ಕಿಸ್ಕೊಂಡ್ರೆ ಏನೋದು ಅದೇ ಕ್ಯೂರಿಯಾಸಿಟಿ, ಅದೇ ಕ್ಲೈಮ್ಯಾಕ್ಸ್. ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಯಾರು ಏನಾಯ್ತಾರೆ ಅದೊಂದು ಅಷ್ಟೇ. ಇನ್ನೊಂದು ಯುಗಾದಿ ಹಿಂದೆ ಮುಂದೆ ಮಾಡ್ಬೋದು, ನೆಕ್ಸ್ಟ್ ಮಂತ್ ಮಾಡ್ತೀವಿ. ಇದು ಸೆನ್ಸಾರ ಮುಗ್ದಿದೆ. ಬಾರಿ ಎ ಬಂದಿದೆ. ಎ ಅಲ್ಲ, ಇದು ಬಾರಿ ಎ ಬಂದು ಇದು ಶೂಟ್ ಔಟು, ಒಂದು ಸ್ವಲ್ಪ ಡ್ರಿಂಕು, ಸ್ಮೋಕಿಂಗ್ ಕಾರ್ಡ್ಸ್, ಅದರಿಂದ ಬಾರಿ ಎ ಬಂದಿದೆ. ಬಾರಿ 16+. ಅದು ನಮ್ಮ ಉಮೇಶ್ ಅವರು ನಮ್ಮ ಗುರುಗಳು ಕೈ ಮಾಡಿಸ್ಬೇಕು ಅಂತ ಕರ್ಕೊಂಡು ಬಂದ್ರು. ಲಹರಿ ವೇಲೂರ್ ಬಗ್ಗೆ ಒಂದು ಮಾತು ಹೇಳಬೇಕು ನಾನು ಇವಾಗ. ಶೂಟಿಂಗ್ ಸಂದರ್ಭದಲ್ಲಿ ಅವ್ರು ಹೆಂಗೆ ಕೋಆಪ್ರೇಷನ್ ಮಾಡಿದ್ರು ಅಂತ. ನಮಗೆ ಒಂದ್ಸಲ ತಪ್ಪು ಮಾಡಿದಾಗ ಹೇಳಕ್ ಭಯ ಇವ್ರಿಗೆ, ಇನ್ನು ರೀಟೇಕ್ ತಗೊಳಕ್ಕೆ. ನಾನಿಲ್ಲಿ ಲಹರಿ ವೇಲು ಅಲ್ಲ, ನಾನು ಆಕ್ಟ್ರು, ನೀವು ಡೈರೆಕ್ಟ್ರು ಅಷ್ಟೇ. ಆಮೇಲೆ ಯಾರಾದರೂ ಫೋನ್ ಮಾಡಿದ್ರು ಅಷ್ಟೇ, ನಾನು ಶೂಟಿಂಗ್ ಎಲ್ಲಿದ್ದೀನಿ ಸಾಯಂಕಾಲದ ಮೇಲೆ ಫೋನ್ ಮಾಡ್ತೀನಿ.
ತುಂಬಾನೇ ಕೋಆಪರೇಟಿವ್ ಮಾಡೋದು, ತುಂಬಾನೇ ಚೆನ್ನಾಗಿ ಬಂದಿದೆ. ಪಂಚಿಂಗ್ ಡೈಲಾಗ್ಸ್ಗಳು ಸಿನಿಮಾದಲ್ಲಿ ನೋಡ್ಬೇಕು ಇವ್ರದ್ದು. ಒಂದ್ ಹೇಳು ಅಂದ್ರೆ ಹೇಳ್ಬಿಡ್ತೀನಿ ಡೈಲಾಗ್. ಇವ್ರ ಡೈಲಾಗ್ ಹೇಳ ಕೂಡ ಅವರೇ ಮಾತಾಡ್ತಾರೆ. ಬೇಟೆ ಬಿದ್ದ ಮೇಲೆ ಅದನ್ನ ತುಂಡು ತುಂಡಾಗಿ ಕತ್ತರಿಸಿ ಸುಟ್ಟು ತಿನ್ನೋದಕ್ಕೆ ನಿನ್ಗೆ ಉಪ್ಪು ಖಾರ ಹಾಕಿ ಕೊಡ್ತಾಳಲ್ಲ, ಆಗ ಗೊತ್ತಾಗುತ್ತೆ ಅವಳಂತ ಬೇಟೆಗಾತಿ ಅಂತ. ಆ ಟೈಮಿಂದ ನಮಗೆ ನಾವು ಆಡಿಯೋ ಲಾಂಚ್ ಮಾಡಿದ್ದು ಸಿನಿಮಾ ನಿಂತೋಗಿತ್ತದು. ಭಾಳ ಜನಕ್ಕೆ ಗೊತ್ತಿಲ್ಲ ಅದು. ಅವಳೇ ನನ್ನ ಹೆಂಡತಿ ಸಿನಿಮಾ ನಿಂತೋಗಿದ್ದು ನಿಜ. ಉಮೇಶ್ ಅವರು ಪ್ರಭಾಕರ್ ಅವರು ಇಬ್ಬರು ಬಂದು ಅಣ್ಣ ಮನೋಹರ್ ನಾಯ್ಡು ಅವ್ರ ಹತ್ರ, ಸರ್ ಈ ಸಿನಿಮಾ ಒಂದ್ಸಲಿ ನೋಡಿ ನೀವು ಹೇಗಾದರೂ ಮಾಡಿ ಪಿಕ್ಚರ್ನ ಹೊರಗಡೆ ತರಬೇಕು ಅಂತ ಹೇಳಿದ್ರು. ಗಾಂಧಿನಗರಲ್ಲಿ ನಮ್ಮ ಆಫೀಸ್ ಇತ್ತು ಅವಾಗ. ಇಬ್ಬರು ಬಂದಾಗ ಮೂಕಿ ಚಿತ್ರ ಅಂದರೆ ಬರೀ ಡೈಲಾಗ್ಸ್ ಕೂಡ ಇವರಿಗೆ ಹೇಳಿದ್ದಾರೆ, ಡಬ್ಬಿಂಗು ಕೂಡ ಆಗಿರಲಿಲ್ಲ ಅವಾಗ. ಅದು ತೋರಿದ ಮೇಲೆ ಅಣ್ಣ ಮನೋಹರ್ ನಾಯ್ಡು ಅವರು ಇಲ್ಲ 100% ಇದು ಪಿಕ್ಚರ್ ಚೆನ್ನಾಗಿ ಹೋಗುತ್ತೆ, ಏನಾಗಬೇಕು ನನ್ನಿಂದ ಅಂತ ಹೇಳಿದ್ರು. ಆ ಕಾಲಕ್ಕೆ 3.5 ಲಕ್ಷ ಕೊಟ್ಟರು ಸರ್. ಇದು ನಾವು ಬಡ್ಡಿ ವ್ಯಾಪಾರ ಮಾಡಲ್ಲ, ಬಡ್ಡಿ ಕೊಟ್ಟಿದ್ದೀವಿ ಹೊರತು ಬಡ್ಡಿ ತಗೊಂಡಿಲ್ಲ. ಬಡ್ಡಿ ವ್ಯಾಪಾರ ಏನು ಅಂತ ನಮ್ಗೆ ಗೊತ್ತಿದೆ, ಯಾಕಂದರೆ ಎಲ್ಲ ಬಡ್ಡಿ ತೊಗೊಂಡಿರ್ತೀರಿ ಬ್ಯಾಂಕಲ್ಲೋ ಮತ್ತು ಕೈ ಸಾಲವೋ ಏನೋ ಮಾಡಿರ್ತೀರಿ. ಸೊ ಹಾಗಾಗಿ ಹಾಗೆ ಕೊಟ್ಟರು. ಕೊಟ್ಟಾಗ ಆ ಪಿಕ್ಚರ್ ಸೂಪರ್ ಹಿಟ್ ಆಯಿತು, ಹಾಡುಗಳು ಹಿಟ್ ಆಯಿತು. 5771 ಫಸ್ಟು ಮಾರುತಿ ಕಾರು ನಮ್ಮ ಕಂಪ್ನಿಯಿಂದನೇ ಕೊಡಿಸ್ರು. ಅದಾದಮೇಲೆ ಅವ್ರ ಒಡನಾಟ ಭಾಳ ಚೆನ್ನಾಗಿತ್ತು ಇಬ್ಬರದು ಕೂಡ, ಪ್ರಭಾಕರ್ ಅವ್ರದ್ದು ಮತ್ತು ಉಮೇಶ್ ಅವ್ರದ್ದು. ಅದೆಲ್ಲೋ ಬಿರುಕು ಬಂತು, ಅದೇನಾಯಿತೋ ಗೊತ್ತಿಲ್ಲ. ಉಮೇಶ್ ಅವ್ರು ಹಂಗೆ ಫೈನಾನ್ಷಿಯಲಿ ಏನಂತ ಸ್ಟ್ರಾಂಗ್ ಆಗಲಿಲ್ಲ. ಪ್ರಭಾಕರ್ ಅವರು ಅಫ್ಕೋರ್ಸ್ ಬುದ್ಧಿವಂತರು, ಸ್ಟ್ರಾಂಗ್ ಆದರು. ಸೊ ಇವರು ಮುಗ್ಧತೆ ಸೇಮ್ ಇದೇ ರೀತಿ ಉಮೇಶ್ ಅವ್ರ ಕತೆ. ಅದಕ್ಕೆ ಇಬ್ಬರಿಗೂ ಒಂದೇ ಥರ ಮನಸ್ಸು. ಉಮೇಶ್ ಅವರು ನಾನು ನೋಡ್ದಂಗೆ ಅವರ ಅನಾರೋಗ್ಯ ಆಗಿದ್ದು ಎಲ್ಲ ತಮ್ಗೆ ಗೊತ್ತೇ ಇದೆ. ಆ್ಯಕ್ಚುಲಿ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರು, ಸ್ಕ್ರಿಪ್ಟ್ ಆಗಿರ್ಬೋದು, ಕೆಲಸ ಆಗಿರ್ಬೋದು. ಸೊ ಇವತ್ತಿಲ್ಲ. ಆ್ಯಕ್ಚುಲಿ ವಿಲ್ ಮಿಸ್ ಹಿಮ್ ಎ ಲಾಟ್. ಅವರು ಒಂದಿನ ಫೋನ್ ಮಾಡಿ ಸರ್ ನೀವು ಒಂದು ದಿನಕ್ಕೋಸ್ಕರ ನನಗೆ ಕಾಲ್ ಶೀಟ್ ಕೊಡಬೇಕು ಸರ್, ಒಳ್ಳೆ ಕತೆ ಇದು, ಕಾಲ್ ಶೀಟ್ ಏನು, ನಾನು ಫ್ರೀ ಇದ್ದಾಗ ಬಂದೇ ಬರ್ತೀನಿ, ನಿಮಗೆ ತೊಂದರೆ ಇಲ್ಲ ಅಂತ. ಭಾಳ ಒತ್ತಡ ಇತ್ತು, ನನ್ನ ಮಗಳ ಮದುವೆ, ಮತ್ತೊಂದು ಮಗದೊಂದೆಲ್ಲ. ಆದರೂ ಕೂಡ ಬಿಡು ಮಾಡ್ಕೊಂಡು ಹೋದೆ. ನಾಗೇಂದ್ರ ಅವರು ಅವತ್ತು ನಮ್ಮ ರಿಲೇಟಿವ್ ಲೋಕೇಶ್ ಅವರು. ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ಶೂಟಿಂಗ್ ಆಯಿತು. ನನಗೇನು ಅನ್ನಿಸ್ಲೇ ಇಲ್ಲ. ಸ್ಕ್ರಿಪ್ಟ್ ಕೊಟ್ಟರು ಇಮಿಡಿಯೇಟ್ ಟೇಕ್ ಆಗೋದು ಅಷ್ಟೇ. ಆರಾಮಾಗಿ ಶೂಟಿಂಗ್ ಆಯಿತು. ಎಲ್ಲೂ ಕೂಡ ನನಗೆ ಏನು ಒಂದು ಒತ್ತಡ ಅಂತ ಅನ್ನಿಸ್ಲೇ ಇಲ್ಲ. ಆ ಕಾಸ್ಟ್ಯೂಮ್ ಕೂಡ ನಾನು ನಾರ್ಮಲಿ ಕಾಸ್ಟ್ಯೂಮ್ ನಾನೇ ತೊಗೊಂಡು ಹೋಗ್ತೀನಿ. ಸೊ ಅದು ಯಾಕೋ MLA ಹೋಮ್ ಈ ಥರ ಪಾತ್ರಗಳೇ ಬರ್ತದೆ ನನಗೆ. ನಿಜವಾಗ್ಲೂ ವಿಧಾನಸೌಧಕ್ಕೆ ಹೋಗ್ತೀನಿ ಅಲ್ವೋ ಗೊತ್ತಿಲ್ಲ, ಬಟ್ ಅಲ್ಲಿ ಏನು ಮಾಡೋಕ್ಕಾಗುತ್ತೋ ಮಾಡ್ತೀನೋ ಇಲ್ವೋ ಅಲ್ಲಿ, ಬಟ್ ಇಲ್ಲಿ ಮಾಡಿಸ್ಬಿಡ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಭಾಳ ಅದ್ಭುತವಾಗಿ ಬಂದಿದೆ ಸಿನಿಮಾ. ಡೈಲಾಗ್ಸು ಕೂಡ ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನಾಗೇಂದ್ರ ಫುಲ್ ಸಪೋರ್ಟ್ ಆಗಿ ಎಸ್ ಉಮೇಶ್ ಅವ್ರು ನಿಂತ್ಕೊಂಡು ಮಾಡಿದ್ರು. ಹೇಳಬೇಕು ಅಂತಂದರೆ ಅವರೇ ನಿರ್ದೇಶಕರ ಥರ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಚೆನ್ನಾಗಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಕಡೆ ಸಿನಿಮಾಲಿ ಏನು ಕಳ್ಕೊಂಡಿದ್ರೋ ಇದ್ರಲ್ಲಿ ತಿಳಿಸ್ತೀರಾ. ಇಡೀ ಟೀಮ್ಗೆ ಒಳ್ಳೇದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಸರ್. ಇಲ್ಲ ಸರ್, ಅವ್ರು ಹೇಳ್ಬಿಟ್ಟಿದ್ದಾರೆ ನೆನ್ನೆ, ಇವತ್ತೆಲ್ಲ ಪತ್ರಿಕಾ ಮಿತ್ರರು ಬರೆದಿದ್ದಾರೆ. ಸೊ ಹಾಗಾಗಿ ಆ ಡೈಲಾಗ್ ಎಲ್ಲ ನಾವು ರಿಪೀಟ್ ಮಾಡೋಕ್ಕಾಗಲ್ಲ ಸರ್. ಏನು ಹೇಳಿದ್ರಿ? ಇಲ್ಲ ಸರ್. ಸರ್ ನೋಡಿ, ಸಿನಿಮಾ ಇಂಡಸ್ಟ್ರಿನಲ್ಲಿ ಎಲ್ಲ ಒಟ್ಟಿಗಿರ್ಬೇಕು, ಅದಂತೂ ಸತ್ಯ. ನಾವೆಲ್ಲ ಒಟ್ಟಿಗಿದ್ದೀವಿ. ಇವತ್ತು ಸಿನಿಮಾ ನಮ್ಮ PRO ಚಂದ್ರು ಅವ್ರು ಹೇಳ್ತಾ ಇದ್ರು, ಭಾಳ ದುಃಖ ಆಯ್ತು ನನಗೆ. ಸಿನಿಮಾ ನಂಬರ್ ಆಫ್ ಸಿನಿಮಾ ಜಾಸ್ತಿ ಆಗ್ತಾ ಇದೆ, ಸಕ್ಸಸ್ ರೇಟ್ ಕಮ್ಮಿ ಆಗಿದೆ, ನಿರ್ಮಾಪಕರು ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾವ ಸಿನಿಮಾ ಬಂದರೂ ಕೂಡ 2 ಥಿಯೇಟ್ರು, 3 ಥಿಯೇಟ್ರು, 1 ಶೋ 2 ಶೋ, ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಇದು ನಿಜವಾಗ್ಲೂ ಕೂಡ ಇದು ಬಹಳ ಎಲ್ಲ ಕೂತಿ ಮಾತಾಡ್ಬೇಕಂತ ವಿಷಯ. ಇದು ಫಿಲ್ಮ್ ಚೇಂಬರ್ ಇರ್ಬೋದು, ಎಲ್ಲ ನಟರು ಇರ್ಬೋದು, ನಟಿಯರು ಇರ್ಬೋದು, ಹಿರಿಯ ಕಲಾವಿದರು, ಪ್ರತಿಯೊಬ್ಬರು ಕೂತು ಇದನ್ನು ಚರ್ಚಿಸಬೇಕು. ಎಸ್ಪೆಷಲಿ ಮೀಡಿಯಾ.
ನಿರ್ಮಾಪಕರು ಹೆಂಗೆ ಸೋಲ್ತಾ ಇದ್ದಾರೆ ಅಂದರೆ ಪಾಪ ಅವರು ಒಳ್ಳೇದಾಗುತ್ತೆ ಅಂತ ಬಂದ್ಬಿಟ್ಟು ದುಡ್ಡು ಹಾಕ್ತಾ ಇದ್ದಾರೆ. ಅದು 1 ಕೋಟಿ ಇರ್ಬೋದು, 50 ಲಕ್ಷ ಇರ್ಬೋದು, 50 ಕೋಟಿ ಇರ್ಬೋದು, ಏನೇ ಇರ್ಬೋದು. ಬಟ್ ಪ್ರತಿಯೊಬ್ಬರು ಸೋಲ್ತಾ ಇದ್ದಾರೆ. ಇದು ಭಾಳ ದುಃಖ. ಇದಕ್ಕೆ ಏನಾದರೂ ಒಂದು ರೆಮಿಡಿ ಆಗಲೇಬೇಕು. ನಂಬರ್ ಆಫ್ ಫಿಲ್ಮ್ಸ್ ಕಮ್ಮಿ ಆಗಲಿ, ಬಟ್ ಒಳ್ಳೆ ಸಿನಿಮಾ ಬರಲಿ, ಯಶಸ್ವಿ ಆಗಲಿ, ಹಾಕಿ ದುಡ್ಡು ಬರಲಿ ನಿರ್ಮಾಪಕರಿಗೆ. ಡಿಸ್ಕಷನ್ ಆಗಬೇಕು ಸರ್, ಆಗಲೇಬೇಕು ಸರ್. ಇದು ಕಾಂಟೆಂಟು ಮತ್ತು ಕ್ವಾಲಿಟಿ ಎರಡೂ ಭಾಳ ಇಂಪಾರ್ಟೆಂಟ್. ಅದರೆಲ್ಲ ದಾಟೋಗಿದ್ದಾರೆ ಈಗ. ಖಂಡಿತ ಸರ್, ಕ್ವಾಲಿಟಿ ಕಂಟೆಂಟ್ ಬೇಕೇ ಬೇಕಾಗುತ್ತೆ. ಇಲ್ಲಾಂದರೆ ಜನ ನೋಡಲ್ಲ. ನಾವು ಜನನ್ನ ಸಿನಿಮಾ ನೋಡಲ್ಲ ನಮ್ಮವರು ಅಂತ ತಪ್ಪಾಗುತ್ತೆ. ನಾವು ಜನನ್ನ ಇಲ್ಲ ಇಲ್ಲ ಬಟ್ ಸಿನಿಮಾದಲ್ಲಿ ಕಂಟೆಂಟ್ ಇದ್ರೆ ಖಂಡಿತ ಜನ ಬರ್ತಾರೆ, ನೋಡಿದ್ದಾರೆ ಸಿನಿಮಾ ಅಂತ ಸಿನಿಮಾಗಳನ್ನ. 100% ಸರ್. ನಮ್ಮ ಚಲನಚಿತ್ರರಂಗನ ಗೆಲ್ಸಿರೋದು ನಮ್ಮ ಜನನೇ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಕತೆ ಚೆನ್ನಾಗಿರ್ಬೇಕು, ತಕ್ಕನಾಗೆ ನಿರ್ಮಾಪಕರು ಹಂಗೆ ಸಿಗ್ಬೇಕು, ನಿರ್ದೇಶಕರು ಹಂಗೆ ಮಾಡಬೇಕಾಗುತ್ತೆ. ಹೊಸತನ ಕೊಟ್ಟರೆ 100% ಸರ್. ಇಡೀ ಪ್ರಪಂಚ ಕೈಯಲ್ಲಿದೆ ಸರ್ ಇವಾಗ. ಹಾಲಿವುಡ್, ಬಾಲಿವುಡ್ ಎಲ್ಲ ಸಿನಿಮಾನು ಹಿಂಗೆ ನೋಡ್ಬಿಡ್ತಾರೆ, 1 ಸೆಕೆಂಡ್ ನೋಡ್ಬಿಡ್ತೀವಿ ನಾವು. ಉದಾಹರಣೆ ನೀವು ಹೇಳಿದ್ರೆ ಸುಮೇಶ್ ಅವ್ರ ಸಿನಿಮಾಗಿಂತ ಬೇಕಾ? ಹಾಂ, ಸುಮೇಶ್ ಅವ್ರದ್ದು ಸಿನಿಮಾಗಿಂತ ಬೇಕಾ ಅಲ್ವಾ? ಸಾಂಸಾರಿಕ ಚಿತ್ರಗಳು ಮರ್ತೋಗಿದ್ದಾರೆ ಸರ್, ಕಾದಂಬರಿ ಮರ್ತೋಗಿದ್ದಾರೆ. ಒಳ್ಳೆ ಮಾಧುರ್ಯವಾಗಿರೋ ಹಾಡುಗಳು ಬೇಕಾಗಿಲ್ಲ. ನಮ್ಮವರೇ ನಮ್ಮ ಸಿನಿಮಾ ಇಂಡಸ್ಟ್ರಿನ ಕೊಲೆ ಮಾಡಿದ್ದಾರೆ ಕೆಲವರು. ನಮ್ಮ ಜನ ಎಲ್ಲ ಮಾಡಿರೋದು. ನಮ್ಮ ಇಂಡಸ್ಟ್ರಿ ಈ ಪರಿಸ್ಥಿತಿ ಬರ್ಬೇಕಂದ್ರೆ ನಮ್ಮ ಇಂಡಸ್ಟ್ರಿಲೇನೋ ಪ್ರಾಬ್ಲಮ್ ಇದೆ. ಅದನ್ನ ನಾವು ಸೆಟರೇಟ್ ಮಾಡಿಕೊಂಡ್ರೆ ಗ್ಯಾರಂಟಿ ನಾವು ಚೆನ್ನಾಗಿರ್ತೀವಿ. ಐ ವಿಶ್ ಆಲ್ ದ ಬೆಸ್ಟ್ ಸರ್. ದೇವ್ರು ಒಳ್ಳೇದು ಮಾಡಿ. ಕತೆ ಅಂದರೆ ಇವತ್ತಿನ ಸಮಾಜದಲ್ಲಿ ಈ ಜನ್ರೇಷನ್ನಲ್ಲಿ ತಂದೆ ಆದಂಥವರು ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದೊಂದು ಪಾಯಿಂಟ್ ಔಟ್ ಇದೆ ಇದರಲ್ಲಿ. ಅದ್ರಲ್ಲಿ ತಂದೆ ಆದರೂ 2ನೇ ಮದುವೆ ಆಗಿ ವಯಸ್ಸಿಗೆ ಬಂದಿರೋ ಮಕ್ಕಳಿಗೆ ಮದುವೆ ಮಾಡ್ದಿರ ಮಕ್ಕಳನ್ನ ಹೊರಗಡೆ ಕಳಿಸಿದಾಗ ಆ ಹೆಣ್ಮಕ್ಳು ಏನಾಗ್ತಾರೆ ಇವತ್ತಿನ ದಿನ ಪ್ರಪಂಚದಲ್ಲಿ ಅನ್ನೋದಕ್ಕೆ ಒಂದು ಸುರುಳಿ ಕತೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ. ಧನ್ಯವಾದ. ವಸುಂಧರಾ ದೇವಿ ಅಂತ ಮಾಡಿದ್ದೀನಿ. ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಪ್ರಶಾಂತ್ ಅಣ್ಣನೇ. ನಮ್ಮ ಪ್ರಶಾಂತ್ ಅಣ್ಣಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾ ಸಿಗಬೇಕು ಅಂತ ಅಂದ್ರೂ ಅವರೇ ಕಾರಣ. ನಾನು ಆಲ್ರೆಡಿ ಹೆಲ್ತ್ ಇಶ್ಯೂಯಿಂದ ಕ್ವಿಟ್ ಮಾಡಿದ್ದೆ ಸಿನಿಮಾ ಇಂಡಸ್ಟ್ರಿನೇ. ಆ ಟೈಮಲ್ಲಿ ಒಂದಿದೆ ಮಾಡು ಅಂತೇಳಿ ಕೊಟ್ಟಿದ್ದು, ಕರ್ಕೊಂಬಂದಿದ್ದು ಅವರೇ ತಿರ್ಗಾ. ಹಾಗೆ ಡೆಡ್ಲಿ ಲವರ್ಸ್ ಅಂತೇಳಿ ಮೂವಿ ಮಾಡಿದಾಗ, ಡೆಡ್ಲಿ ಲವರ್ಸ್ ಅಂದರೆ ಫಸ್ಟು ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ, ಈಗ ಅಂಡರ್ವರ್ಲ್ಡಿಗೆ ಎಂಟ್ರಿ ಕೊಡ್ತೀನಿ, ಮುಂದೆ ಏನೇನಾಗುತ್ತೆ ಅದೇ ಸ್ಟೋರಿ. ಇವ್ರದ್ದು ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಹೀರೋಯಿನ್ ಮೇಡಮ್ದು. ಸೊ ಅದರಿಂದ ನೆಕ್ಸ್ಟ್ ಏನೇನಾಗುತ್ತೆ ಅನ್ನೋದೇ ಮೂವಿ ಸ್ಟೋರಿ. ಅದೆಲ್ಲ ಥಿಯೇಟ್ರಲ್ಲೇ ನೋಡಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾಗೇಂದ್ರ ಸರ್ ಕತೆ ಹೇಳಿದ್ರು, ಅವಾಗ ಅರ್ಥ ಆಗಿರಲಿಲ್ಲ. ಸ್ಕ್ರಿಪ್ಟ್ ಕೊಟ್ಟರು, ಅವಾಗಲೂ ಅರ್ಥ ಆಗಲಿಲ್ಲ. ಅದು ಎಲ್ಲ ಆಮೇಲೆ ಸಿನಿಮಾ ನೋಡಿದ್ರೆ ಬೇರೆ ಥರ ಇದೆ. ಪೂರ್ತಿ ನೋಡಿಲ್ಲ, ಇನ್ನೂ ನೋಡಬೇಕು. ಬಟ್ ಅದೇ ಸ್ಟೋರಿ ಹೇಳಕ್ಕಾಗಲ್ಲ, ಅದನ್ನ ಹೌದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಪಾಪ ಅವಾಗಲೇ. ಮಲ್ಟಿ ಲೇಯರ್ ಸೀನ್ ಒಳಗೆ ಸೀನು, ಅದ್ರೊಳಗೆ ಇನ್ನೊಂದು ಸೀನು, ಅದ್ರೊಳಗೆ ಒಂದು ಸೀನ್. ಅದು ಪಂಜಾಬ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದೆ. ಅದು ಬಿಟ್ಟು ವಸುಂಧರಾ ದೇವಿ ಅಂತ ಸೆಕೆಂಡ್ ಹೀರೋ ಆಗಿ ಮಾಡಿದೆ. ಅಷ್ಟು ಅದ್ರದ್ದು ಸ್ಮಾಲ್ ಕ್ಯಾರೆಕ್ಟ್ರು. ಸೊ ಇದೇ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಇರೋದು. ಸ್ವಲ್ಪ ಭಯ ಆಗ್ತೈತೆ ಅಷ್ಟೇ, ಅದ್ರ ಮಾತಾಡ್ತೀನಿ. ಅದು ಮರ್ತೋಯ್ತು. ಪಾತ್ರ ಬಗ್ಗೆ ಮಾತಾಡಿ. ಪಾತ್ರ ಅದೇ ಸರ್, ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ. ಕಳ್ತನ ಮಾಡ್ಕೊಂಡು ಇದ್ದಾಗ ಅದೇ ಹೀರೋಯಿನ್ ಕೂಡ ಅದೇ ಟೈಮಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಸ್ವಲ್ಪ ಸೀನ್ ಇದೆ. ಅದು ನೆಕ್ಸ್ಟ್ ಇಬ್ರು ಸಹ ಸೇರ್ಕೊಂಡು ಕಳ್ತನ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದು ಸಾಕಾಗಲ್ಲ, ಅಂಡರ್ವರ್ಲ್ಡಿಗೆ ಎಂಟ್ರಿ ಕೊಡ್ತೀವಿ. ಅದೇ ಸರ್ ಸಿನಿಮಾ. ಅದು ಪಿಕ್ಚರ್ ನೋಡೋದೇ ಗೊತ್ತಾಗುತ್ತೆ. ಅಲ್ಲೇ ಲವ್ ಆಗುತ್ತಾ? ಹಾ ಸರ್, ಇಲ್ಲ ಕಳ್ತನ ಮಾಡುವಾಗಲೇ ಲವ್ ಆಗುತ್ತೆ ಸರ್. ಹಾ, ಕಳ್ತನ ಮಾಡೋಕ್ಕೂ ಮುಂಚೆ. ಹಾ ಸರ್, ಚೆನ್ನಾಗಿದೆ ಸರ್. ಅದೇ ಸ್ವಲ್ಪ ಲ್ಯಾಪ್ರೋಸ್ಕೋಪಿ ಆಯ್ತು ನನಗೆ ಅದೇ ಟೈಮಲ್ಲಿ. ಅದಕ್ಕೆ ನಾನು ಡಬ್ಬಿಂಗ್ ನಂದು ವಾಯ್ಸ್ ಕೂಡ ಕೊಡೋಕ್ಕಾಗಲಿಲ್ಲ ಸರ್. ಸಿನಿಮಾ ಕಂಟಿನ್ಯೂ ಮಾಡ್ತೀನಿ ಸರ್. ಅದೇ ಪ್ರಶಾಂತ್ ಸರ್ ಈಗ ಅವರು ಒಂದು ಮೂವಿ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಇಬ್ರು ಸೇರಿ ಮಾಡಬೇಕು ಅಂತ ಇದೆ ಸರ್. ಸರ್ ಮನ್ಸು ಅದು ಸಿನಿಮಾದಲ್ಲಿ ಕದ್ದಿದ್ದೀನಿ ಸರ್. ಸಿನಿಮಾ ಅದು ಬಿಟ್ರೆ ಇಡೀ ಟೀಮಲ್ಲಿ ಸರ್ ಭಾಸ್ಕರ್ ಸರ್ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದೇ ನಾನು ಮಾಡ್ತಿರುವಾಗ ತುಂಬಾ ನರ್ವಸ್ ಆಗ್ತಿದೆ. ಭಾಸ್ಕರ್ ಸರ್, ವಿನೋದ್ ಸರ್, ಪ್ರೇಮ ಮೇಡಮ್ ಹೀರೋಯಿನ್, ಇವರೆಲ್ಲ ನನಗೆ ತುಂಬಾ ಚೆನ್ನಾಗಿ ಧೈರ್ಯ ತುಂಬಿದ್ರು ಸರ್. ಅವಾಗ ಸ್ವಲ್ಪ ಮಾಡಕ್ಕಿದೆ. ಅದರಲ್ಲೂ ನಾಗೇಂದ್ರ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವ್ರ ಕತೆ ಹೇಳ್ತಾರೆ ಅರ್ಥನೇ ಆಗ್ತಿಲ್ಲ ನನಗೆ. ಹೋದ್ರು ಎಷ್ಟು ಸತಿ ಕೇಳಿದ್ರು ಅರ್ಥ ಆಗ್ತಿಲ್ಲ. ಕೇಳಿ ಆಮೇಲೆ ಫೈನಲ್ ಆಗಿ ಅರ್ಥ ಆಯ್ತದು ಪೂರ್ತಿ. ಅದಾದ್ಮೇಲೆ ತನು ಮೇಡಮ್ ಅವರು ಕೂಡ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಪ್ರೇಮ ಮೇಡಮ್ ಅಂತೂ ನಾನು ಅವರಿಗೆ ಬಗ್ಗೆ ಹೇಳಂಗೇ ಇಲ್ಲ, ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ಆಮೇಲೆ ಲೋಕೇಶ್ ಸರ್
ಲೋಕೇಶ್ ಸರ್ ಎಲ್ಲೇ ಹೋದ್ರು ನಾವು ಮಂಚಿನ ಮೇಲೆ ಡ್ಯಾಮಿಗೆ ಹೋಗ್ತಿದ್ವಿ ಸರ್. ಅಲ್ಲಿ ಪ್ರತಿ ಸತಿ ಅಲ್ಲಿ ಆಕ್ಚುಲಿ ಪೊಲೀಸವ್ರು ಬಂದ್ಬಿಡೋರು, ಪ್ರತಿ ಸತಿ ಅವ್ರು ಮಾತಾಡ್ ಕಳ್ಸೋರು. ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ, ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿದ್ರು. ಹಾಗೆ ಇನ್ನೊಂದೇನು ಅಂದ್ರೆ ನಮ್ಮ ಲಹರಿ ವೇಲು ಸರ್ದು ಶೂಟು ನೋಡಕ್ ಆಗಿಲ್ಲ. ನನಗೆ ಹೆಸರು ಕೇಳಿದ್ದೆ ಸರ್, ಸಂಸ್ಥೆದು ಇದಾಗ್ಲಿ ನಾನು ಕೇಳಿದ್ದೆ, ಇದುವರೆಗೂ ನಿಮ್ಮನ್ನು ನೋಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತೀರಾ ಸರ್. ಆಕ್ಚುಲಿ ನಿಮ್ ಜೊತೆ ವರ್ಕ್ ಮಾಡಿದ್ ನನಗೆ ತುಂಬಾನೇ ಖುಷಿ ಇದೆ ಸರ್. ಆಮೇಲೆ ವಿನೋದ್ ಸರ್ ಸುಮಾರು ಮೂವೀಸ್ ಮಾಡಿದ್ದಾರೆ. ಹೌದು ಸರ್, ಅದು ನಿಜನೇ. ವಿನೋದ್ ಸರ್ ಹೇಳ್ಬೇಕು ಅಂದ್ರೆ ಅವರು ಕೂಡ ತುಂಬಾ ಒಳ್ಳೆ ಆಕ್ಟರ್ ಸರ್. ಅವರು ಬಿಫೋರ್ ಸಿನಿಮಾ ಮಾಡಿದ್ದಾರೆ ತುಂಬಾನೇ, ಅವರು ಸಪೋರ್ಟಿವ್ ಆಗಿದ್ರು ಸರ್. ಎಸ್ ಉಮೇಶ್ ಸರ್ ಅವ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ, ಅವರೇ ನನಗೆ ಈ ಚಾನ್ಸ್ ಸಿಗೋ ಕಾರಣನೇ ಅವರು. ಫೋಟೋ ನೋಡ್ಬಿಟ್ಟು ಈ ಹುಡುಗನೇ ಇರ್ಲಿ, ಇವನೇ ಫಿಕ್ಸ್ ಇರ್ಲಿ ಅಂತ ಹೇಳ್ಬಿಟ್ಟು ಅವರೇ ನನಗೆ ಸೆಲೆಕ್ಟ್ ಮಾಡಿದ್ದು. ಹಾಗೆ ನಮ್ಮ ಪ್ರಶಾಂತ್ ಬ್ರದರ್ ಅವರು ಕೂಡ ನನಗೆ ಸಪೋರ್ಟ್ ಮಾಡಿದ್ರು ಸರ್. ಇಷ್ಟೇ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಅವರಿಬ್ರು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು, ಅವರಿಬ್ರು ಮಿಸ್ ಆಗಿದ್ದಾರೆ. ಸೊ ಹೇಳಬೇಕು ಅಂದರೆ ನಾನು ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಆ್ಯಂಡ್ ಸೈಲೆಂಟ್. ಯೂಶಲಿ ನಾನು ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಆ್ಯಂಡ್ ತುಂಬ ಸೈಲೆಂಟ್ ಕ್ಯಾರೆಕ್ಟರ್ ಇರೋದು ರಿಯಾಲಿಟಿನಲ್ಲಿ. ಬಟ್ ಇವರು ನನಗೆ ಡೆಡ್ಲಿ ಲವರ್ಸ್ ಅಂತ ಹೇಳಿದಾಗ ನಾನು ಸ್ವಲ್ಪ ಬ್ಯಾಕ್ವರ್ಡ್ ತೊಗೊಂಡೆ, ಬಿಕಾಸ್ ನನಗೆ ಆ ಪಾತ್ರಕ್ಕೆ ಜಸ್ಟಿಸ್ ಕೊಡೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಾಗಲಿಲ್ಲ. ಆ್ಯಂಡ್ ದೆನ್ ರಿಸ್ಕ್ ತೊಗೊಂಡ್ರೇ ಅಲ್ವಾ ಲೈಫು. ಸೊ ಐ ಥಾಟ್ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ. ಐ ಥಿಂಕ್ ನಾನು ಜಸ್ಟಿಸ್ ಮಾಡಿದ್ದೀನಿ ನನ್ನ ಪಾತ್ರಕ್ಕೆ ಅಂತ. ಡೈರೆಕ್ಟರ್ ಎಲ್ಲ ಒಪ್ಕೊಂಡಿದ್ದಾರೆ. ನೀವು ಕೂಡ ಸಿನಿಮಾ ನೋಡಿ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ACP ರೋಲ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ನನ್ನ ಕನಸಿನ ರೋಲ್ ಆಗಿತ್ತು. ಈ ಥರ ಒಂದು ರೋಲ್ ಮಾಡಬೇಕಂತ ನಂಗೆ ತುಂಬ ವರ್ಷಗಳಿಂದ ಆಸೆ ಇತ್ತು. ನಾನು ಮಾಲಾಶ್ರೀ ಮೇಡಮ್ ಅವರ ಫ್ಯಾನ್ ಆಗಿರೋದ್ರಿಂದ ಅವರು ಇನ್ಸ್ಪೆಕ್ಟರ್ ರೋಲ್ಗಳು ನೋಡಿ ಇನ್ಸ್ಪೈರ್ ಆಗಿದ್ದೆ. ನಾನು ಈ ಥರ ಖಡಕ್ ಆಫೀಸರ್ ರೋಲ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಬಟ್ ಈ ಆಸೆನ ನೆರವೇರಿಸಿದ್ದು, ಈ ಚಾನ್ಸು ಸಿಗೋ ಕಾರಣ ಆಗಿದ್ದು ಉಮೇಶ್ ಸರ್ ಅವರು ಇತ್ತೀಚೆಗಷ್ಟೇ ಕಾಲ ಆದರು. ಬಟ್ ತುಂಬ ಬೇಜಾರಿದೆ ಒಂದು ಕಡೆ ಅವರಿಲ್ಲ ಈ ಕಾರ್ಯಕ್ರಮದಲ್ಲಿ ಅಂತ. ಬಟ್ ನಾನು ಯಾವಾಗಲೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಅವರಿಂದನೇ ನನಗೆ ಅವಕಾಶ ಸಿಕ್ಕಿದ್ದು. ನಂತರ ನಾಗೇಶ್ ಸರ್ ಕಾಲ್ ಮಾಡಿ ಕತೆನ ಬ್ರೀಫ್ ಮಾಡಿದ್ರು, ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಿದ್ರು. ಆಮೇಲೆ ನಾನು ಒಪ್ಕೊಂಡೆ. ಫಸ್ಟ್ ಆಫ್ ಆಲ್ ಈ ಕ್ಯಾರೆಕ್ಟರ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಇದ್ದಿದ್ದರಿಂದ ನಾನು ಜಾಸ್ತಿ ಏನು ಕ್ವೆಶನೇ ಮಾಡಲಿಲ್ಲ, ಒಪ್ಕೊಂಡೆ. ಲೋ ಬಜೆಟ್ ಅಂದ್ಕೊಂಡೆ, ಅದ್ದೂರಿಯಾಗಿ ಸಿನಿಮಾ ಮಾಡಿದ್ದಾರೆ. ಟೀಸರ್ ನೋಡಿದ್ರೇ ಗೊತ್ತಾಗ್ತಿದೆ. ಹಾಗೆ ಸೆಟ್ಟಲ್ಲೂ ಅಷ್ಟೇ ಏನೂ ಕಮ್ಮಿ ಮಾಡಿಲ್ಲ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನನ್ನ ಡೈಲಾಗ್ಸ್ ಅಂತೂ ಎಕ್ಸ್ಪೆಷಲಿ ನಾನು ತುಂಬ ಮಜಾ ಮಾಡಿದೆ. ತುಂಬ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ದಾರೆ ನಾಗೇಂದ್ರ ಸರ್ ಅವರು. ತುಂಬ ಪಂಚಿಂಗ್ ಡೈಲಾಗ್ಸ್ ಇದೆ. ನೀವು ಸಿನಿಮಾ ನೋಡುವಾಗ ಈ ಡೈಲಾಗ್ಸ್ನ ಖಂಡಿತ ಎಂಜಾಯ್ ಮಾಡ್ತೀರಾ. ಅಷ್ಟರ ಮಟ್ಟಿಗೆ ಡೈಲಾಗ್ ಎಲ್ಲ ಅವರೇ ಬರೆದಿರೋದು. ಬೇರೆಯವ್ರದ್ದು ಅಷ್ಟು ಕಾಂಬಿನೇಷನ್ ಇರಲಿಲ್ಲ. ಹೀರೋಯಿನ್ ಜೊತೆಗೆ ಜಾಸ್ತಿ ಕಾಂಬಿನೇಷನ್ ಇದ್ದಿದ್ದು. ಈ ಇಬ್ಬರು ಕಳ್ಳನ ಮಕ್ಕಳನ್ನ ಹೇಗೆ ಹಿಡಿತೀನಿ, ಚೇಸ್ ಮಾಡೋದು, ತಪ್ಪಿಸ್ಕೊತಾ ಇರ್ತಾರೆ. ಕೊನೆಗೆ ನನಗೆ ಚೆಲ್ಲೆ ಹಣ್ಣು ತಿನ್ಸಿ ಹೋಗ್ತಾರಾ ಇಲ್ಲ ನನ್ನ ಕೈಲಿ ಎನ್ಕೌಂಟ್ರ್ ಆಗ್ತಾರಾ ಅನ್ನೋದು ಕ್ಲೈಮ್ಯಾಕ್ಸು. ಅದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಬಟ್ ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ನಾನು ತುಂಬ ಎಂಜಾಯ್ ಮಾಡಿದೆ. ಈ ಪಾತ್ರ ಕೊಟ್ಟಿದ್ದಕ್ಕೆ ನಾಗೇಂದ್ರ ಸರ್ಗೆ ಮತ್ತು ಇಡೀ ತಂಡಕ್ಕೆ ಧನ್ಯವಾದಗಳು ಹೇಳ್ತೀನಿ. ಕಿರಣ್ ಅವರು ಡೈಲಿ ಪಿಕಪ್ ಡ್ರಾಪ್ ಮಾಡ್ತಿದ್ರು, ನಿಮಗೂ ಧನ್ಯವಾದಗಳು. ಆಮೇಲೆ ಈ ಸಿನಿಮಾದಲ್ಲಿ ಯಾರೆಲ್ಲ ವರ್ಕ್ ಮಾಡಿದ್ದೀರಾ ಎಲ್ರಿಗೂ ಒಳ್ಳೇದಾಗಲಿ, ಧನ್ಯವಾದಗಳು. ಹಾಗೆ ಸಿನಿಮಾ ಚೆನ್ನಾಗಿ ಹೋಗೋದು ನಿಮ್ಗಳ ಕೈಲಿದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಮೀಡಿಯಾ ಸಪೋರ್ಟ್ ತುಂಬ ಬೇಕು. ಥ್ಯಾಂಕ್ ಯು. ಮರ್ಯಾದೆಯಿಂದ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದರೆ ಚೇಳುಗಳು ತರಿಸಿದ್ದೀನಿ, ಚಡ್ಡಿ ಒಳಗೆ ಬಿಟ್ರೆ ತಾನಾಗೆ ಬಾಯಿ ಬಿಡ್ತೀರಾ. ಥ್ಯಾಂಕ್ ಯು. ಆಮೇಲೆ ಇದು ತನುಗೆ ಪಾಪ ಒಂದೆರಡು ಸರಿ ಸೀನಲ್ಲಿ ಹೊಡೆದ್ಬಿಟ್ಟಿದ್ದೀನಿ. ನನಗೆ ಎಲ್ಲ ಸೀನು ಅಭಿನಯಿಸ್ತೀನಿ, ಬಟ್ ಒಡೆಯೋ ಸೀನ್ ಬಂದರೆ ಮಾತ್ರ ನನಗೆ ಅಭಿನಯಿಸಕ್ಕೆ ಬರಲ್ಲ, ಸರಿಯಾಗಿ ಹೊಡೆದ್ಬಿಡ್ತೀನಿ. ಸೊ 2 ಸರಿ ಅವಳಿಗೆ ಬಿತ್ತು. ಸಾರಿ ತನು, ಇವನ್ಗೂ ಹೊಡೆದಿದ್ದೀನಿ. ಸೊ ಒಡಿಸ್ಕೊಂಡು ಪಾಪ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು. ಗಡಿನಾಡಿ ಕನ್ನಡಿಗ ಏನೋ ಒಂದು ಸಿನಿಮಾಲಿ ಏನೋ ಒಂದು ಮಾಡಬೇಕು ಅಂದ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ. ಒಂದು ಕೆಲವೊಂದು ಮೂವಿಗಳಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಇದು ಡೆಡ್ಲಿ ಲವರ್ಸ್ ಮೂವಿಗೆ ಆ್ಯಕ್ಚುಲಿ ನಾನು ಬಂದಿದ್ದು ಒಂದು ಚಿಕ್ಕ ಸ್ಮಾಲ್ ಕ್ಯಾರೆಕ್ಟರ್ಗೆ ಅಂತ ಕರೆಸಿದ್ರು ಫಸ್ಟು.
ವಿಲನ್ ತಮ್ಮನ್ ರೋಲ್ಗೆ ಕರೆಸಿದ್ರು. ಅಲ್ಲಿ ಒನ್ ಡೇ ಶೂಟ್ ಮಾಡಿದೆ. ನಾಗೇಂದ್ರ ಸರ್ ಅವರು ಇಲ್ಲಮ್ಮ ನಿನ್ಗೆ ಈ ಕ್ಯಾರೆಕ್ಟರ್ ಬೇಡ, ನಿನ್ಗೆ ಬೇರೆ ಕ್ಯಾರೆಕ್ಟರ್ ಮಾಡಿಸ್ತೀನಿ ಅಂತ ಹೇಳಿ ಈ ಮೂವಿಲಿ ಮೇನ್ ವಿಲನ್ ಆಗಿ ರೋಲ್ ಕೊಟ್ರು. ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸರ್, ಫಸ್ಟ್ ಟೈಮ್ ಅಲ್ವಾ. ನಾಯಕ ನಟಿಯ ತಂದೆಯ ಪಾತ್ರ. ಒಂದು ರೀತಿಯಲ್ಲಿ ನಾಯಕ ನಟಿಗೆ ವಿಲನ್ ಆಗಿರ್ತೀನಿ. ನನ್ನ ಹೆಂಡತಿ, ಮೊದಲನೇ ಹೆಂಡತಿ ಇಲ್ಲ ಅನ್ನೋ ಕಾರಣಕ್ಕೆ ಇನ್ನೊಂದು ಮದುವೆ ಆಗಿ ಆಕೆಯ ಪ್ರೀತಿಗೆ ನಾನು ಸಹಕಾರ ಕೊಡಲಿಲ್ಲ, ಮನೆ ಬಿಟ್ಟು ಓಡಿಸ್ತೀನಿ ಅನ್ನೋ ಕಾರಣಕ್ಕೆ ತನ್ನ ಪ್ರಿಯತಮನ ಜೊತೆ ಸೇರಿ ತನ್ನ ಸ್ವಂತ ತಂದೆಯನ್ನೇ ಒಂದು ನಾಶ ಮಾಡುವಂತ ಒಂದು ಕತೆ ಇದೆ. ಇದು ಕತೆ ತುಂಬಾ ಚೆನ್ನಾಗಿದೆ. ಎಸ್ ಉಮೇಶ್ ಅವರು ಒಂದಿನ ಬೆಳಗ್ಗೆನೆ ಫೋನ್ ಮಾಡ್ಬಿಟ್ಟು, ನಮ್ಮ ತಂಡದವರೇ, ನಮ್ಮ ನಾಗೇಂದ್ರ ಅವರು, ನನ್ನ ಹಳೆಯ ಗೆಳೆಯರು ಸಿನಿಮಾ ಮಾಡ್ತಾ ಇದೀವಿ, ನೀವು ಬರಬೇಕು, ಈ ಥರದ್ದೊಂದು ಪಾತ್ರ ಮಾಡಬೇಕು ಅಂದಾಗ ಬಹಳ ಸಂತೋಷದಿಂದ ನಾನು ಒಪ್ಕೊಂಡು ಇದರಲ್ಲೊಂದು ಪಾತ್ರ ಮಾಡಿದ್ದೀನಿ. ಹೊಸಬರ ಈ ಚಿತ್ರಕ್ಕೆ ಈ ಇಡೀ ಪತ್ರಿಕಾ ಮಿತ್ರರ ಸಪೋರ್ಟ್ ಬೇಕು. ದಯಮಾಡಿ ಈ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಚಿತ್ರಗಳಿಗೆ ನೀವು ಹೇಗೆ ಸಹಕಾರ ಪ್ರೀತಿ ಕೊಡ್ತೀರೋ ಅದೇ ರೀತಿಯಾದಂಥ ಸಣ್ಣ ಸಣ್ಣ ಚಿತ್ರಗಳಿಗೂ ಕೂಡ ನೀವು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಕಳೆದ 25 ವರ್ಷಗಳಿಂದ ಚಲನಚಿತ್ರ ರಂಗದಲ್ಲಿ ಪೋಷಕ ಕಲಾವಿದನಾಗಿ ಕಲೆಯನ್ನೇ ವೃತ್ತಿಯಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ನೆನ್ನೆ ನಡೆದಂತ ಒಂದು ಘಟನೆಯ ಬಗ್ಗೆ ನನ್ನ ಅಭಿಪ್ರಾಯವನ್ನ ತಿಳಿಸೋದಾದ್ರೆ, ಯಾವುದೇ ಚಲನಚಿತ್ರ ಕಲಾವಿದನ, ರಂಗಭೂಮಿ ಕಲಾವಿದನ ಅಥವಾ ಕಿರುತೆರೆ ಕಲಾವಿದನ ನಟ್ಟು ಬೋಲ್ಟ್ ಅನ್ನ ಸರಿ ಮಾಡೋದಕ್ಕೆ ದೇವರಿದ್ದಾನೆ, ಇಲ್ಲ ಡಾಕ್ಟರ್ ಇದ್ದಾರೆ. ದಯಮಾಡಿ ಯಾವ ಪೊಲಿಟಿಷಿಯನ್ಗಳು ಆ ವಿಷಯವನ್ನ ಮಾತಾಡಕ್ ಹೋಗ್ಬೇಡಿ. ಬಹಳ ಸೂಕ್ಷ್ಮವಾದಂತ ವಿಷಯ. ಕಲಾವಿದರು ಭಾವನಾಜೀವಿಗಳು, ಅವರ ಮನಸ್ಸಿಗೆ ನೋವಾಗತ್ತೆ. ದಯಮಾಡಿ ಯಾರು ಮಾತಾಡಕ್ ಹೋಗ್ಬೇಡಿ. ಅವರ ಕಲೆಯನ್ನ ಇಷ್ಟವಾದ್ರೆ ನೋಡಿ, ಚಪ್ಪಾಳೆ ತಟ್ಟಿ, ಆದ್ರೆ ಯಾರಿಗೂ ನಟ್ಟು ಬೋಲ್ಟು ಸರಿ ಮಾಡಕ್ ಹೋಗ್ಬೇಡಿ. ತುಂಬಾ ಜನ ಕಲಾವಿದರು ಚಿತ್ರಗಳಿಗೆ ನಿರ್ಮಾಣ ಮಾಡಿ ಕೈ ಸುಟ್ಕೊಂಡು, ಮನೆ ಸುಟ್ಕೊಂಡು ಇಟ್ಕೊಂಡಿರುವಂತ ಜನ ಬೇಕಾದಷ್ಟು ಜನ ಇದ್ದಾರೆ. ರಂಗಭೂಮಿ ಕಲಾವಿದರು ಆರ್ಥಿಕವಾಗಿ ನಮಗೆ ಒಂದು ವರ್ಷದಿಂದ ಹಣ ಬಂದಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ನಿಂತಿದ್ದಾರೆ. ಈ ತರದ್ ಏನಾದ್ರೂ ಸಾಧ್ಯವಾದ್ರೆ ಸಹಾಯ, ಸಹಕಾರ, ಪ್ರೀತಿಯನ್ನ ಕೊಡ್ತೀವಿ ವಿನಃ ಈ ತರದ ಚುಚ್ಚು ಮಾತುಗಳನ್ನ ಆಡಿ ಯಾರಿಗೂ ನೋವು ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಈ ಒಂದು ಅವಕಾಶ ನೀಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಹೀರೋ ಇನ್ಕ್ಲೂಡಿಂಗ್ ಹೀರೋಯಿನ್ ಎಲ್ಲರೂ ಸೇರ್ಕೊಂಡು ಬಾರಿಸ್ತಾನೆ ಇದ್ದಾರೆ. ಅದರಲ್ಲಿ ಎಲ್ಲ ಆಕ್ಷನ್ ಸೀನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಒಂದು ಔಟ್ ಆ್ಯಂಡ್ ಔಟ್ ಆಕ್ಷನ್ ಮೂವಿ ಅನ್ನೋದು ಗೊತ್ತಾಗುತ್ತೆ. ಅಫ್ಕೋರ್ಸ್ ಅದು ಲವ್ ಸ್ಟೋರಿ ಇದೆ ಅನ್ನೋದು ತೋರಿಸಿದ್ದಾರೆ ಟೀಸರಲ್ಲಿ. ಸೊ ತಂಡಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಆ್ಯಂಡ್ ಸಿನಿಮಾ ಮಾಡಿದ ಮೇಲೆ ಒಂದು ವೆರಿ ಇಂಪಾರ್ಟೆಂಟ್ ಹಂತ ಅಂದರೆ ಡಿಸ್ಟ್ರಿಬ್ಯೂಷನ್. ಸೊ ಆ ಹಂತದಲ್ಲಿ ಪ್ರಶಾಂತ್ ಸರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಫಸ್ಟ್ ಟೈಮ್ಗೆ. ಸೊ ಅವ್ರಿಗೂ ಒಳ್ಳೆಯದಾಗಲಿ. ಯಾಕಂದರೆ ಅದು ವೆರಿ ಇಂಪಾರ್ಟೆಂಟ್ ಹಂತ ಅದು. ಯಾಕಂದ್ರೆ ನನ್ನ ಅನುಭವದಲ್ಲಿ ಸಿನಿಮಾ ಮಾಡಿಬಿಡ್ಬೋದು, ರಿಲೀಸ್ ಅನ್ನೋದು ಇದೆಯಲ್ಲ ಅದು ತುಂಬ ತುಂಬ ಕಷ್ಟ. ಆ್ಯಂಡ್ ಆ ಟಾಪಿಕ್ ಬಂತು ಅನ್ನೋದಕ್ಕೆ ಒಂದು ಎರಡು ಮಾತಾಡ್ತೀನಿ ನಾನು. ಸರ್ ನೀವು ಕಂಟೆಂಟ್ ಅಂದ್ರಿ, ವೇಲು ಸರ್ ಅಂತ ಹೇಳಿದರು. ಸೊ ಕೊರೋನಾ ಆದಮೇಲೆ ದೊಡ್ಡ ಮಾರಕ ನಮ್ಮ ಇಂಡಸ್ಟ್ರಿಗೆ ಆಗಿದೆ ಅಂದರೆ ಅದು ಅಂದರೆ ಫ್ರೀ ಇಂಟರ್ನೆಟ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿದೆ, ಫ್ರೀ ಇಂಟರ್ನೆಟ್. ಸೊ ಅದು ಇವಾಗ ಏನು ಚೇಂಜಸ್ ಮಾಡೋಕ್ಕಾಗಲ್ಲ. ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಅನ್ಲಿಮಿಟೆಡ್ GB ಡೇಟಾ ಸಿಗುತ್ತೆ. ಸೊ ಅದಾದಮೇಲೆ OTT ಕೊರೋನಾ ಟೈಮಲ್ಲಿ ಬೂಮ್ ಆಯಿತು. ಸೊ ಅದು ಏನು ಮಾಡೋಕ್ಕಾಗಲ್ಲ, ಎಕ್ದಮ್ ಲೀಗಲ್ ಅದು OTT ಪ್ಲ್ಯಾಟ್ಫಾರ್ಮ್ ಅನ್ನೋದು. ಸೊ ನಾನು ನೋಡಿದಾಗೆ ದೊಡ್ಡ ಮಾರಕ ಆಗಿ ನಿಂತಿದೆ ಅಂದರೆ ಪೈರಸಿ. ಬೆಳಿಗ್ಗೆ ಶೋ ಆಗ್ತಿದ್ದಾಗೆ ಮಧ್ಯಾಹ್ನದೊಳಗೆ ಅದು ಮೊಬೈಲಲ್ಲಿ ಇರುತ್ತೆ, ಟೆಲಿಗ್ರಾಮಲ್ಲಿ ಇರುತ್ತೆ. ಅದು ಯಾವುದೇ ಸಿನಿಮಾ ಇರ್ಬೋದು, ಚಿಕ್ಕದಿಂದ ಹಿಡಿದು ದೊಡ್ಡ ಸಿನಿಮಾ ಎಲ್ಲನೂ. ಅದು ಬೇರೆ ಬೇರೆ MBL ಕೊಟ್ಟಿರ್ತಾನೆ ಅವನು ಫೈಲ್. ಸೊ ದೊಡ್ಡ ಮಾರಕ ಅದಾಗಿದೆ. ಸೊ ಇದ್ರ ಬಗ್ಗೆ ಆ್ಯಕ್ಚುಲಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿ ಸರ್ಕಾರದಿಂದ ಇದನ್ನು ತಡೆ ಹಾಕೋಕ್ಕೆ ಏನೋ ಒಂದು ವ್ಯವಸ್ಥೆ ಆಗಬೇಕು ಅನ್ನೋದು ನನ್ನ ವಿನಂತಿ. ಯಾಕಂದ್ರೆ ದೊಡ್ಡ ಚರ್ಚೆ ಆಗಲೇಬೇಕು. ಆಬ್ವಿಯಸ್ಲಿ ಪ್ರೆಸ್, ನೀವು ಮೀಡಿಯಾ ಎಲ್ಲನೂ ಸಪೋರ್ಟ್ ಮಾಡಲೇಬೇಕು. ದೊಡ್ಡ ಒಂದು ಅಲೆ ಇದ್ರೇ ಇದು ಸಾಧ್ಯ. ಯಾಕಂದ್ರೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಎಲ್ಲ ಟ್ರೈ ಮಾಡಿದ್ದಾರೆ ಇದ್ರ ಬಗ್ಗೆ. ಸೊ ಇದೊಂದು ಕರ್ಬ್ ಆಯಿತು ಅಂದರೆ ಈ ಒಂದು ಸಮಸ್ಯೆ 50% ಸಮಸ್ಯೆ ಸಾಲ್ವ್ ಆಗುತ್ತೆ. ಯಾಕೆ ಅಂತಂದರೆ ಕಂಟೆಂಟ್ ಅಂತ ಹೇಳಿದ್ರಿ ಸರ್ ನೀವು. ಮೊದಲೆಲ್ಲ ಆವ್ರೇಜ್ ಸಿನಿಮಾನು ಮಿನಿಮಮ್ 25 ದಿನ ಥಿಯೇಟ್ರಲ್ಲಿ ಇರ್ತಾ ಇತ್ತು. ಇವಾಗ ಜನರು ಡಿಸೈಡ್ ಆಗ್ತಿದ್ದಾರೆ ಯಾವ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು, ಯಾವ ಸಿನಿಮಾನ ಮೊಬೈಲಲ್ಲಿ ನೋಡಬೇಕು, ಯಾವ ಸಿನಿಮಾನ OTTಲ್ಲಿ ನೋಡಬೇಕು ಅಂತ ಇಲ್ಲಿ ಡಿಸೈಡ್ ಆಗಿಬಿಟ್ಟಿದ್ದಾರೆ. ಸೊ ಅದು ಯಾಕೆ ಸಾಧ್ಯ ಆಗಿದೆ ಅಂತಂದರೆ ಆ ಪೈರಸಿ. ಮೊಬೈಲಲ್ಲಿ ಸಿಗ್ತಾರೆ ಸಿನಿಮಾಗಳು ಈಸಿಯಾಗಿ.
ಸೊ ಇದೊಂದು ವ್ಯವಸ್ಥೆಗೆ ಒಂದು ಬಂದರೆ, ಟೈಮ್ ಲೈನಿಗೆ ಬಂದರೆ, ಸೊ 50% ಕರ್ಬ್ ಆಗುತ್ತೆ ಅಂತ ನನ್ನ ಇದು ಇಂಡಸ್ಟ್ರಿ ಇಂಪ್ರೂವ್ ಆಗೋಕ್ಕೆ. ಆಲ್ರೆಡಿ ಸರ್ಕಾರಕ್ಕೆ ಅರ್ಜಿ ಕೊಟ್ಟು ಮನವಿ ಸಲ್ಲಿಸಿದ್ದಾರೆ, ನೀನು ಹೋಗಿದೆ, ಫಾಲೋಅಪ್ ಆಗಿದೆ, ಇಲ್ಲ ಬ್ಯಾಕ್ ಥ್ರೂ ಆಗಿ ಫಾಲೋಅಪ್ ಮಾಡ್ತಾ ಇದ್ದಾರೆ. ಹಾಂ, ಸ್ಟ್ರಾಂಗ್ ಆಗಿ ಆಗಬೇಕು. ಆಗ್ತಿಲ್ಲ ಅಷ್ಟೇ, ಹೌದು ಸಲ್ಲಿಸಿದ್ದಾರೆ, ಬಟ್ ಇಲ್ಲಿ ಫಾಲೋಅಪ್ ಥ್ರೂ ಸರಿ ಇಲ್ಲ, ಆಗ್ತಿಲ್ಲ. ಒಂದೊಂದು ಟರ್ಮ್ ಒಂದೊಂದು ಬ್ರೇಕ್ ಡೌನ್ ಆಗ್ತಾ ಇದೆ. ಆ ಬ್ರೇಕ್ ಡೌನ್ ಬಿಟ್ಟು ಕಂಟಿನ್ಯೂ ಮಾಡಿದ್ರೆ ಎಲ್ಲರೂ ಸೇರಿದ್ರೆ ಅದು ಸಕ್ಸಸ್ ಆಗೋ ಚಾನ್ಸ್ ಇದೆ. ತುಂಬಾ ಸ್ಟ್ರಾಂಗ್ ಆಗಿ ಆಗಬೇಕು. ಹೌದು, ವಿಚಾರವಾಗಿ ಸರ್ಕಾರಕ್ಕೂ ಮನವಿ ಹೋಗಿದೆ ಅದು, ಬಟ್ ಅಲ್ಲೂ ನೀವು ಬ್ಯಾಕ್ ಟು ಬ್ಯಾಕ್ ಬೀಳ್ತಾ ಇರ್ಬೇಕು ಅದರಿಂದ, ಆಗ ಅದಕ್ಕೆ ಕರೆಕ್ಟ್ ಔಟ್ಪುಟ್ ಸಿಗುತ್ತೆ. ಇಲ್ಲ ಅಂದರೆ ಒಂದೊಂದು ಇದು ಅಧಿಕಾರ ಕಳೀತಾ ಕಳೀತಾ ಅದಂಗೆ ಮುಂದೆ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಅದಾಗಬಾರ್ದು, ಕೋಲ್ಡ್ ಸ್ಟೋರೇಜ್ ಆಗಬಾರ್ದು ಅಷ್ಟೇ. ಸೊ ತಂಡಕ್ಕೆ ಒಳ್ಳೆಯದಾಗಲಿ. ಆಡಿಯನ್ಸ್ ಎಲ್ಲರೂ ಥಿಯೇಟ್ರಲ್ಲಿ ದಯವಿಟ್ಟು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಕತೆ, ಚಿತ್ರಕಥೆ, ಸ್ಕ್ರೀನ್ ಪ್ಲೇ, ಡೈಲಾಗ್ ಎಲ್ಲ ನೋಡ್ಬಿಟ್ಟು, ಬಟ್ ಈ ಕತೆ ಚಿತ್ರಕಥೆ ಎಲ್ಲ ನೋಡ್ಬಿಟ್ಟು ಇದನ್ನ ಫಸ್ಟ್ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡಬೇಕಂತ ನಾನು ಇದನ್ನ ತಗೊಂಡು ಡಿಸ್ಟ್ರಿಬ್ಯೂಷನ್ಗೆ ಕೈ ಹಾಕಿದ್ದೀನಿ. ಡಿಸ್ಟ್ರಿಬ್ಯೂಷನ್ ಅನುಭವ ಗೊತ್ತಿದೆ ಇಷ್ಟೆಲ್ಲ ಇದೆ ಅಂತ ಸಮಸ್ಯೆ. ಸರ್, ಡಿಸ್ಟ್ರಿಬ್ಯೂಷನ್ ಅನುಭವಕ್ಕಿಂತ ನಿರ್ಮಾಣ ಅನುಭವ ಅಂತೂ ಇದೆ. ನಿರ್ಮಾಣ ಮಾಡಿ ಅದನ್ನು ರಿಲೀಸ್ ಮಾಡೋ ಹಂತಕ್ಕೂ ನಾನು ತಗೊಂಡು ಹೋಗಿದ್ದೀನಿ. ಸೊ ಅನುಭವ ಸ್ವಲ್ಪ ಇದೆ ಅನ್ಕೋತೀನಿ. ಆಲ್ ಓವರ್ ಕರ್ನಾಟಕ ಪ್ಲಾನ್ ಮಾಡ್ತೀರಾ? ಆಲ್ ಓವರ್ ಕರ್ನಾಟಕ ಸರ್. ಇಲ್ಲ ಸರ್, ಆ್ಯಕ್ಚುಲಿ ನಾವು ಬೇರೆ ಥರ ಪ್ಲಾನ್ ಮಾಡಿದ್ದೀವಿ. ಕೆಲವೊಂದು ಪ್ಲಾನಿಂಗ್ ಇದೆ, ಒಂದು ನೆಕ್ಸ್ಟ್ ಮಂತ್ ಬಂದಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಒಂದು 50ರಿಂದ 100 ಥಿಯೇಟರ್ ಮಾಡಬೇಕಂತ ಪ್ಲಾನ್ ಇದೆ. ನಾಗೇಂದ್ರ ನಮ್ಮ ಕನಕ್ಪುರದವ್ರು ಇವರು ನಿಜವಾಗ್ಲೂ ಈ ನಮ್ಮ ಪ್ರಶಾಂತ್ ನಾಗ್ ಈ ಪಿಕ್ಚರ್ ಬಗ್ಗೆ ಎಲ್ಲ ಪ್ರತಿಯೊಂದು ಹೇಳಿದ್ರು, ಭಾಳ ಖುಷಿ ಆಯಿತು. ಫಸ್ಟ್ ಟೈಮ್ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರೆ ಒಳ್ಳೇದಾಗಲಿ, ಎಲ್ಲ ಸಲಹೆ ಸಹಕಾರ ತೊಗೊಂಡು ಒಳ್ಳೊಳ್ಳೆ ಥಿಯೇಟ್ರ್ ಪ್ರೈಮ್ ಜಗದೀಶ್ ಅವ್ರು ಕೇಳಿದ್ರು, ಒಳ್ಳೆ ಪ್ರೈಮ್ ಶೋ ಅಲ್ಲಿ ಇದು ಮಾಡಿ. ಹಾಂ, ಖಂಡಿತ ನಿಮಗೇನು ಆ ಥರ ಅಗತ್ಯ ಐತೆ ನಾನು ಇರ್ತೀನಿ, ಮಾಡಿ. ಒಳ್ಳೇದಾಗಲಿ ನಿಮಗೆ, ಹಾಗೆ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಸರ್. ನಮಸ್ಕಾರ. ಥ್ಯಾಂಕ್ ಯು ಎಲ್ರಿಗೂ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮೇಘಾದ್ರಿಯ ಸೈನಿಂಗ್ ಆಫ್. ಥ್ಯಾಂಕ್ ಯು.